ನಮಸ್ಕಾರ ಕರ್ನಾಡು, ನಾನು ನಿಮ್ಮ ಸರ್ಚಿಂಗ್ ಕನ್ನಡಿಗ. ಬಂಧುಗಳೇ ನಮಸ್ಕಾರ. ನಾನಿವತ್ತಿದ್ದೀನಿ ಗದಗ ಜಿಲ್ಲೆಯಲ್ಲಿ. ಇದು ಕಪ್ಪತಗಿರಿ ಅಲ್ಲ. ಕಪ್ಪತಗಿರಿ ಅನ್ಕೊಂಡ್ರೆ ನಿಮ್ಮ ಕಲ್ಪನೆ ತಪ್ಪು, ನಿಮ್ಮ ಊಹೆ ತಪ್ಪು ಅಂತ ಹೇಳ್ಬೋದು. ಇದು ಪ್ರಾದೇಶಿಕ ಸಾರಿಗೆ ಕಚೇರಿ ರಸ್ತೆ, RTO ಆಫೀಸ್ ಗದಗ. ಈ ರಸ್ತೆ ಬಂಧುಗಳೇ, ಇಲ್ಲಿ ಎರಡು ಪ್ರಮುಖ ಸಮಸ್ಯೆಗಳಿದೆ. ಮೊದಲನೇದು ರಸ್ತೆ ಇಲ್ಲ, ಎರಡನೇದು ಮುಖ್ಯ ರಸ್ತೆಯಿಂದ ಮೇನ್ ರೋಡಿಂದ ನಾವೇನು ಒಳಗಡೆ RTO ಆಫೀಸ್ಗೆ ಹೋಗ್ತೀವಲ್ಲ ಅಲ್ಲಿಗೆ ಯಾವುದೇ ವೆಹಿಕಲ್ಸ್ ಫೆಸಿಲಿಟೀಸ್ ಇಲ್ಲ. ಹುಡ್ಕಾಡಿದ್ರು 1 ಕಿಲೋಮೀಟರ್ ಆಗಲ್ಲ. ಬಟ್ ನೀವು 1 ಕಿಲೋಮೀಟರ್ ಹೋಗಬೇಕು ಅಂದರೆ ಹತ್ತತ್ರ ನನಗೆ ಗೊತ್ತಿರಂಗೆ ಅರ್ಧ ಗಂಟೆ ಮೇಲೆ ನಡಿಬೇಕು. ಕಾರಣ ಇಷ್ಟೇ, ರಸ್ತೆನೇ ಇಲ್ಲ, ನಡ್ಕೊಂಡು ಹೋಗಬೇಕು. ಆ ಧೂಳಲ್ಲಿ ಲಾರಿ ಬರುತ್ತೆ, ಬಸ್ ಬರುತ್ತೆ, ಇನ್ನೊಂದು ಗಾಡಿ ಬರುತ್ತೆ. ಯಾಕಂದರೆ ಎಲ್ಲ FC ಮಾಡಿಸ್ಬೇಕು, ಫಿಟ್ನೆಸ್ಗೋಸ್ಕರ ಹೋಗಬೇಕು, ಹೊಸ ಗಾಡಿಗಳು ರಿಜಿಸ್ಟರ್ಗೋಸ್ಕರ ಹೋಗಬೇಕು. ಎಲ್ಲ ವೆಹಿಕಲ್ ಓಡಾಡೋದು ಇದೇ ರಸ್ತೆ. ಇದು 2005-6 ಅನ್ಕೊಂತೀನಿ, ಮೇ ಬಿ ನನಗೆ ಗೊತ್ತಿರಂಗೆ ಇದು RTO ಆಫೀಸ್ ಓಪನ್ ಆಗಿರೋದು. 20 ವರ್ಷದಿಂದ ಇದು ಹಿಂಗೆ ಇದೆ. ನಾನು ಗದಗ ಜಿಲ್ಲೆಯವನೇ. ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಇದನ್ನ ಯಾರು ಪ್ರಶ್ನೆ ಮಾಡೋ ಅಧಿಕಾರನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಜನ. ನನಗೆ ಗೊತ್ತಿರಂಗೆ ಜನ ದುಡ್ಡು, ಜಾತಿ, ಆಮೇಲೆ ಪಕ್ಷ ಇವಕ್ಕೆಲ್ಲ ತಮ್ಮ ತನವನ್ನೇ ತಮ್ಮ ವ್ಯಕ್ತಿತ್ವನೇ ಮಾರ್ಕೊಂಡ್ಬಿಟ್ಟಿದ್ದಾರೆ ಅನ್ಕೊಂತೀನಿ. ಯಾರು ಒಬ್ಬ ವ್ಯಕ್ತಿ ಸಹಿತ ಪ್ರಶ್ನೆ ಮಾಡಿಲ್ಲ ಇವತ್ತಿನವರೆಗೂ. ನಾವು ಪ್ರತಿ 5 ವರ್ಷಕ್ಕೊಂದ್ಸರಿ ರಿನ್ಯೂವಲ್ಗೆ ಹೋಗ್ತೀನಿ, ನಾನು ನೋಡ್ತೀನಿ, ಬರ್ತೀನಿ. ನಾನು ಕೇಳಬೇಕು, ಯಾರನ್ನ ಕೇಳಬೇಕು? ಏನು ಅಲ್ಲಿ ಕೇಳಿದ್ರೆ ಇಲ್ಲ ಸರ್ ಅದು ಪ್ರಾಬ್ಲಮ್ ಇದೆ, ಇದು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಬಂಧುಗಳೇ, ನಾನು ಸರ್ಕಾರಕ್ಕೆ ನಿಮ್ಮ ಮುಖಾಂತರ, ಈ ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ, 53 ಜನ ತುಂಬುವಂಥ ಬಸ್ನ, ಹತ್ತುವಂಥ ಬಸ್, ಸಿಟ್ಟಿಂಗ್ ಕೆಪಾಸಿಟಿ ಬಸ್ಸಲ್ಲಿ 100 ಜನ ಹೋಗ್ತಾರೆ. ಯಾರು ಕೇಳಲ್ಲ, ಯಾರು ಹಿಡಿಯಲ್ಲ. ಒಬ್ಬ ಹೆಲ್ಮೆಟ್ ಇಲ್ಲದೆ ಏನೋ ಮಾಡ್ದ ಅಂದರೆ, ಅಥವಾ ಟ್ರಾವೆಲ್ ಮಾಡ್ದೆ ಅಂದರೆ 2 ವೀಲರ್ ಅವ್ನು ಹಿಡಿದು ಪೆನಾಲ್ಟಿ ಹಾಕ್ತಾರೆ, ಆಮೇಲೆ ಲಂಚ ಇಸ್ಕೋತಾರೆ. ಇದೆಲ್ಲ ಗೊತ್ತಿರೋದೇನು, ಹೊಸದೇನಲ್ಲ. ಆಮೇಲೆ ಟ್ರಿಬಲ್ ರೈಡಿಂಗ್ ಹೋದರೆ ಅವ್ರಿಗೂ ಬಿಡಲ್ಲ, ಅವ್ರಿಗೂ ಪೆನಾಲ್ಟಿ ಹಾಕ್ತಾರೆ. ಈಗಂತೂ ಮೊಬೈಲ್ ಕ್ಯಾಮ್ರಾದಲ್ಲಿ ಅದು ಇದು ಫೋಟೋ ಎಲ್ಲ ಹಿಡಿದು ಕಳಿಸ್ತಾರೆ. ಇದನ್ನೆಲ್ಲ ಮಾಡ್ತಾರಲ್ಲ, ಇದನ್ನ ಯಾರು ಕ್ಯಾಮ್ರಾ ಹಿಡಿಯೋದು ಬೇಡ, ಏನೋ ನೇರವಾಗಿ ಇದೆಯಲ್ಲ. ಇದು RTO ಅವರೇ ಓಡಾಡೋ ರಸ್ತೆಯಲ್ಲಿ ಇಷ್ಟು ಕೆಟ್ಟದಾಗಿ ಇಟ್ಕೊಂಡಿದ್ದಾರೆ. ಜನಗಳಿಗೆ ಎಷ್ಟು ಸಮಸ್ಯೆ ಆಗುತ್ತೆ. ಅದರಿಂದ ಧೂಳು, ಗಾಡಿಗಳು ಹಾಳಾಗುತ್ತೆ, ಬೀಳ್ತಾರೆ, ಬಿದ್ದು ಆಕ್ಸಿಡೆಂಟ್ ಆಗುತ್ತೆ, ಕೈಕಾಲು ಮುರ್ಕೋತಾರೆ, ಕೆಲವರು ಸತ್ತೇ ಹೋಗ್ತಾರೆ. ಇದಕ್ಕೆಲ್ಲ ಯಾರ ಜವಾಬ್ದಾರಿ? ಹಂಗಾದ್ರೆ ನನ್ನ ಪ್ರಶ್ನೆ, ನಾವು ಪ್ರಶ್ನೆ ಮಾಡೋ ಹಕ್ಕನ್ನ ಕಳ್ಕೊಂಡ್ಬಿಟ್ಟಿದೀವ? ನಂಗೆ ಗೊತ್ತಾಗ್ತಾ ಇಲ್ಲ ಈಗ್ಲೂ. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮುಖಾಂತರ ಹೇಳಿ. ಆಮೇಲೆ ಸಾಧ್ಯ ಆದರೆ ಇದನ್ನ ಯಾರಿಗಾಗುತ್ತೋ ಅಷ್ಟು ಶೇರ್ ಮಾಡೋಕ್ಕೆ ಪ್ರಯತ್ನ ಪಡಿ ಜನಪ್ರತಿನಿಧಿಗಳಿಗೆ. ಅಂಥ ಜಿಲ್ಲೆ, ಇಂಥ ಜಿಲ್ಲೆ, ಹಂಗೆ ಹಿಂಗೆ ಅಂತ ನಾವು ಜಂಬ ಕೊಚ್ಕೋತೀವಿ. ಒಂದು RTO ಆಫೀಸು ಸರ್, ರಸ್ತೆ ಸುರಕ್ಷಾ ನಿಯಮ ಪಾಲನೆ ಮಾಡಿ ಅಂತ ಹೇಳಬೇಕಾಗಿರೋ ಇಲಾಖೆಗೇನೆ ರಸ್ತೆ ಇಷ್ಟು ಕೆಟ್ಟದಾಗಿದೆ ಅಂದರೆ ಇನ್ನು ಬೇರೆ ಹಳ್ಳಿಗಳ ಪರಿಸ್ಥಿತಿ ಇನ್ನು ಹೆಂಗಿರ್ಬೋದು ಅಂತ ಊಹಿಸ್ಕೊಳ್ಳಿ ನೀವೇನೆ. ಕಳೆದ 20 ವರ್ಷದಲ್ಲಿ ಎಲ್ಲ ಸರ್ಕಾರಗಳು ಆಡಳಿತ ನಡೆಸಿದೆ. ನಾನು ಕಾಂಗ್ರೆಸ್ಸು, BJP, ದಳ ಅಥವಾ ಇನ್ನೊಂದು ಯಾವುದು ಹೇಳಲ್ಲ. ಕಳೆದ 20 ವರ್ಷದಲ್ಲಿ ಎಲ್ಲರೂ ಅಧಿಕಾರ ಅನುಭವಿಸಿದ್ದಾರೆ. ಗದಗ ಜಿಲ್ಲೆಯಿಂದನೂ ಬೇರೆಯವರು ಗೆದ್ದಿದ್ದಾರೆ, ಬೇರೆ ಪಕ್ಷದವರು ಗೆದ್ದಿದ್ದಾರೆ. ಎಲ್ರಿಗೂ ಏನು ಈ ರಸ್ತೆನೇ ಕಾಣಿಸಲ್ವಾ ಅಂತ, ಅಥವಾ RTO ಇದೆಯೋ ಇಲ್ವೋ ಗದಗಲ್ಲಿ, ಅವ್ರಿಗೇನಾದರೂ ಜನಪ್ರತಿನಿಧಿಗಳಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಈಗಲೂ ಗೊತ್ತಾಗ್ತಾ ಇಲ್ಲ. ಸರ್ಕಾರಗಳು ಇಂಥ ಸಮಸ್ಯೆ ಬಗ್ಗೆ ಫೋಕಸ್ ಮಾಡೋದು ಬಿಟ್ಬಿಟ್ಟು ಅವ್ರು ಯಾರೋ ಪಾಪ ಉದ್ಯೋಗ ಸೃಷ್ಟಿ ಮಾಡಿ, ಉದ್ಯೋಗ ಕೊಡಿ ಅಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಧಾರವಾಡದಲ್ಲಿ. ಅವ್ರನ್ನ ಒಳಗಡೆ ಹಾಕೋದ್ರಲ್ಲಿ ಬ್ಯುಸಿ ಇದ್ದಾರೆ ಜನ. ಇನ್ನೊಬ್ಬ ಪುಣ್ಯಾತ್ಮ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣದ ಮಹತ್ವ ಏನು ಅಂತ ಇನ್ನೂ ಗೊತ್ತಾಗಬೇಕು ಅಂದರೆ, ಇತ್ತೀಚೆಗೆ ಒಂದು ವಿಡಿಯೋ ನೋಡಿದ್ರಿ ನೀವು. ವಿಮಲ್ ಅಡ್ವರ್ಟೈಸ್ನ ಬಸ್ ಮೇಲೆ ಹರಿದವನ ಮೇಲೆ ಮೊದಲನೇ ದಿನ ಕೇಸ್ ಮಾಡ್ತೀನಿ ಅಂತ ಹೇಳಿದ್ರು. 2ನೇ ದಿನ ಸರ್ಕಾರನೇ ಹೇಳ್ತು ವಿಮಲ್ ಅಡ್ವರ್ಟೈಸ್ನ ನಾವು ವಾಪಸ್ ತಗೋತೀವಿ, ಆ ಒಪ್ಪಂದನ ಕ್ಯಾನ್ಸಲ್ ಮಾಡ್ತೀವಿ ಅಂತ. ಹಿಂಗಾಗಿ ಸಾಮಾಜಿಕ ಜಾಲತಾಣದ ಮಹತ್ವ ತುಂಬ ದೊಡ್ಡದಾಗಿದೆ. ಇವತ್ತು ನೇರವಾಗಿ ಪ್ರಶ್ನೆ ಮಾಡೋರು ಮಾಡಬೇಕು. ಮಾಡೋಕ್ಕಾಗಿಲ್ಲ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಯಾರು ಅದನ್ನು ಪ್ರಶ್ನೆ ಮಾಡ್ತಾರೋ, ಕೆಟ್ಟದ್ದನ್ನ ಅಂದರೆ ಈ ಥರ ರಸ್ತೆಗಳನ್ನ ಇನ್ನೊಂದನ್ನು ತೋರಿಸ್ತಾನೋ ಅವ್ರಿಗೆ ಬೆಂಬಲ ಕೊಡೋದು ಕೂಡ ಒಂದು ನನಗೆ ಗೊತ್ತಿರಂಗೆ ಸಮಾಜ ಸೇವೆ ಅಂತ ಅನ್ಕೊಂಡಿದ್ದೀನಿ ನಾನು. ಈ ರಸ್ತೆ ಮಾಡಿದ್ರು ಬಿಟ್ಟರು ಯಾರು ಉಪಯೋಗ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಅಲ್ಲಿ ಬಿದ್ದು ಸಾಯೋರ್ನ ಬದುಕಿಸ್ಬೇಕು ಅನ್ನೋದು ಗೊತ್ತು, ಬದುಕಿಸ್ಬೋದು. ಸ್ವಾತಂತ್ರ್ಯ ಬಂದು 75-80 ವರ್ಷ ಆದ್ರೂ ನಾವಿನ್ನು ಮೂಲಭೂತ ಸೌಕರ್ಯಕ್ಕೇನೆ ಹೋರಾಟ ಮಾಡ್ತಾ ಇದ್ದೀವಿ. ರಸ್ತೆ, ನೀರು, ಸಾರಿಗೆ. ಆಮೇಲೆ ಈಗಂತೂ ಹೊಸ ಸಮಸ್ಯೆ. ಅಷ್ಟೊಂದು 5-6 ವರ್ಷ PGಲಿದ್ದು ಕಲಿತು ಎಲ್ಲ ಮಾಡಿರೋರು ಇವತ್ತು ಉದ್ಯೋಗಕ್ಕೋಸ್ಕರ ರೋಡ್ಗಿಳಿದಿದ್ದಾರೆ. ಇನ್ನೂ ನಾವು ಮೂಲಭೂತ ಸಮಸ್ಯೆನೇ ಬಗೆಹರಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಆದರೂ ನಾವು ಬುಲೆಟ್ ಟ್ರೈನ್ ಬೇಕು ನಮಗೆ, ಚಂದ್ರನ ಮೇಲೆ ಕಾಲಿಟ್ಟಿದ್ದೀವಿ, ಮಂಗಳದಲ್ಲಿ ಹೋಗಿ ಮಲ್ಕೊಂಡು ಬಂದಿದ್ದೀವಿ. ಬೇಕಾಗಿತ್ತಾ ಇವೆಲ್ಲ? ನಮಗೆ ಬೇಕಾಗಿರೋದು ಮೂಲಭೂತ ಸೌಕರ್ಯಗಳೇ ಇಲ್ಲ ನಮ್ಮಲ್ಲಿ. ಗದಗ RTO ಆಫೀಸರ್ಗೆ ನಂದೊಂದು ಮನವಿ, ಈ ರೋಡಲ್ಲಿ ಯಾರು ಗಾಡಿ ಓಡಿಸ್ಕೊಂಡ್ ಬರ್ತಾರೆ ಅವರು ಟ್ರಯಲೇ ತಗೊಳಂಗಿಲ್ಲ ನೀವು. ಯಾಕಂದ್ರೆ ಎಲ್ಲ ಪರ್ಫೆಕ್ಟ್ ಇದ್ರೆ ಮಾತ್ರ ನಿಮ್ಮ ಹತ್ರ ಬರ್ತಾರೆ, ಇಲ್ಲಾಂದ್ರೆ ನಿಮ್ಮ ಹಿಂದೆನೇ ಅಲ್ಲೇ ಜಿಲ್ಲಾಸ್ಪತ್ರೆ ಇದೆ, ಅಲ್ಲಿಗೆ ಅಡ್ಮಿಟ್ ಆಗಿರ್ತಾರೆ. ಎಲ್ಲ ಪರ್ಫೆಕ್ಟಾಗಿ ಓಡಿಸೋ ಚಾಂಪಿಯನ್ ಆಗಿದ್ರೆ ಮಾತ್ರ ಈ ರೋಡಲ್ಲಿ ಬರೋಕ್ಕೆ ಸಾಧ್ಯ. ಯಾಕಂದ್ರೆ 1-1.5 ಅಡಿ 2-2 ಅಡಿ ಹಳ್ಳ ಇದೆ. ಅದನ್ನು ತಪ್ಪಿಸ್ಕೊಂಡು ಅದರಲ್ಲಿ ಇಳಿಸಿ ನಿಧಾನಕ್ಕೆ ಹತ್ತಿಸಿ ಅದೆಲ್ಲ ಕ್ಲಚ್ ಹಿಡಿದು ಬ್ರೇಕ್ ಹಿಡಿದು ಗೇರ್ ಹಾಕ್ಕೊಂಡು ಪರ್ಫೆಕ್ಟ್ ಗೇರ್ ಹಾಕೊಂಡು ನಿಮ್ಮ ಹತ್ರ ಬರ್ತಾನಂದ್ರೆ
ಅವ್ನು ಪರ್ಫೆಕ್ಟ್ ಡ್ರೈವರೇ ಆಗಿರ್ತಾನೆ, 2 ವೀಲರ್ ಆಗಿರ್ಬೋದು, ಕಾರ್ ಆಗಿರ್ಬೋದು. ಹಿಂಗಾಗಿ ನೀವು ಈ ರೋಡಲ್ಲೇ ಟ್ರಯಲ್ ತೊಗೊಂಡ್ಬಿಟ್ರೆ ಆಯಿತು. ನಿಮಗೆ ಟ್ರಯಲ್ದು ಮೇಲ್ಗಡೆ ಫೀಲ್ಡ್ ಮಾಡಿದಾರಲ್ಲ, ಅದು ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಈ ರೋಡಲ್ಲಿ ಬರೋದು ಪಕ್ಕ ಇದ್ರೆ ಮಾತ್ರ ಬರೋದು. ಹಿಂಗಾಗಿ ಈ ರೋಡಲ್ಲಿ ಬಂದ ಅಂದರೆ ಡೈರೆಕ್ಟ್ ಪಾಸ್ ಮಾಡೋದು. ಬೇಕಂದ್ರೆ ಇದು ಒಂದು ಹಿಂಗೂ ಒಂದು ಮಾಡ್ಬೋದು ನೋಡಿ. ನಮ್ಮ ಸತ್ತ ಪ್ರಜೆಗಳಿಗೆ ಇಂಥದನ್ನ ಪ್ರಶ್ನೆ ಮಾಡೋ ಅಧಿಕಾರನ ಕಳ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಅವ್ರಿಗೆ ಟೈಮ್ ಇಲ್ಲ. ಸತ್ತ ಪ್ರಜೆಗಳಿಗೆ ಅವ್ರಿಗೆ ಬೇಕಾಗಿರೋ MLA ಅಥವಾ ಇನ್ನೊಬ್ರು ಯಾರೋ ಸಸ್ಪೆಂಡ್ ಆದರು, ಇನ್ನೊಂದಾದ್ರು ಲಂಚ ತಗೊಳ್ಳೋ ಸಿಗಾಕೊಂಡ್ರು ಅಂದರೆ ಅವ್ರ ಪರವಾಗಿ ಶರ್ಟ್ನ ಬಿಚ್ಚಿ, ಅಂಗಿ ಬಿಚ್ಚಿ, ಇನ್ನೊಂದು ಬಿಚ್ಚಿ, ಎಲ್ಲ ಬಿಚ್ಚಿ ರೋಡಲ್ಲಿ ಕೂತ್ಕೋತಾರೆ. ಇಂಥದನ್ನ ಪ್ರಶ್ನೆ ಮಾಡೋಕ್ಕೆ ಅವ್ರಿಗೆ ಮನಸ್ಸಿಲ್ಲ ಅಂದರೆ ಅವ್ರಿಗೆ ಲಾಭ ಇಲ್ಲ. ಹೀಗಾಗಿ ಪ್ರತಿಯೊಬ್ಬರು ನಿಮ್ಮ ಲಾಭ ನೋಡಿದ್ರೆ ಮುಂದೊಂದು ದಿನ ನಾವು RTO ಆಫೀಸ್ಗೆ ಹೋಗೋದಲ್ಲ, ನಾನು ಹೇಳೋದು ಹೋಗೋಕ್ಕಿಂತ ಮುಂಚೆ ಎಲ್ಲರೂ ಜಿಲ್ಲಾಸ್ಪತ್ರೆಗೆ ಹೋಗಿ ಒಂದು 6 ತಿಂಗಳು ಟ್ರೀಟ್ಮೆಂಟ್ ತೊಗೊಂಡು ಆಮೇಲೆ RTO ಆಫೀಸ್ಗೆ ಬದುಕಿದ್ರೆ ಹೋಗೋದು. ಆ ಥರ ಪರಿಸ್ಥಿತಿ ಅಂತೂ ಗದಗ RTOದಲ್ಲಿ ನಿರ್ಮಾಣ ಆಗಿದೆ. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಗೊತ್ತಿಲ್ಲ. ಯಾರ್ಯಾರು ನೋಡ್ತಿರೋ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಿದ್ದು ಗದಗ ಗ್ರೂಪ್ಸು ಅದು ಇದು ಇನ್ನು ಯಾವ್ದಾವ್ದಿದೋ ಎಲ್ಲರಿಗೂ ಶೇರ್ ಮಾಡಿ. ಅಟ್ಲೀಸ್ಟ್ ಈ ಅವೇರ್ನೆಸ್ ಎಲ್ಲರಿಗೂ ಗೊತ್ತಾಗಲಿ ಅನ್ನೋದು ನನ್ನ ಮನವಿ. ಧನ್ಯವಾದಗಳು. ರೇನು ರನ ನಾ ರೇನು ರೇನು ಧೀಂ ಧೂಮ್ ಧನ ಧೀಂ ಧನ ಧೀಂ ಧೂಮ್ ಧನ ಧೀಂ ಧನ ಧೀಂ ಧೂಮ್ ಧನ ಧೀಂ ಧೂಮ್ ಧನ ಧೀಂ ಧನ ಉದನಿ ಧನಿ ಧನ ಧಿರಿ ಧನ ಉದನಿ ಧನಿ ಧನ ಧಿರಿ ಧನ